ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹಿರಿಯ ಕಾಂಗ್ರೆಸ್ ಮುಖಂಡರು, ಸಮಾಜ ಸೇವಕರು ಶ್ರೀ ಅಶ್ವಥ್ ನಾರಾಯಣರವರು ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು, ಸ್ನೇಹಿತರು, ಅಭಿಮಾನಿ ಬಳಗದವರು ಶುಭ ಹಾರೈಸಿದರು. ಎಲ್ಲ ಕಾರ್ಯಕರ್ತರು ಹಾಗೂ ಸ್ನೇಹಿತರು ಹಿತೈಷಿಗಳು ಬಂದು ಶುಭ ಹಾರೈಸಿದ್ದಾರೆ. ಅವ್ರಿಗೆಲ್ಲ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಮೊದಲಿಂದ ನನ್ನ ಮೇಲೆ ಅಭಿಮಾನಕ್ಕೆ ಬಂದು ವರ್ಷ ಚೆನ್ನಾಗಿ ಹುಟ್ಟಾಗಬೇಕು ಅಂತ ಶುಭಾಶಯ ಹೇಳ್ತಾರೆ. ಅವ್ರಿಗೂ ದೇವರು ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ಈಗ BBMP ಎಲೆಕ್ಷನ್ ಬರೋದಿದೆ. 2 ಸಾರಿ ಸೋತಿದ್ದೀನಿ. ಜನ ನನ್ನ ಮೇಲೆ ಆಸೆ ಇಟ್ಕೊಂಡು ಏನೋ ಜನಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ಒಂದು ಅವಕಾಶ ಮಾಡಿಕೊಟ್ಟು ಹೆಚ್ಚಿನ ಜನಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತೀನಿ. ವಿಶ್ವಾಸ ಮೂಡಿಸ್ತಾ ಇದೆ. ಹಾಗಾಗಿ ಮುಂದಿನ ಒಂದು BBMP ಚುನಾವಣೆಯ ಥರ ಯಾವ ಒಂದು ತಯಾರಿ ತೊಗೊಳ್ತೀರಾ ಸರ್ ತಾವು ಈ ಭಾಗದ ವಾರ್ಡಲ್ಲಿ? ಈಗ ಮೊದಲಿಂದನೂ ಜನ ಜೊತೆಯಲ್ಲಿ ಕಷ್ಟ ಸ್ಪರ್ಸ್ಕೊಂಡಿದ್ದೀವಿ. ಜೊತೆಗೆ ಸರ್ಕಾರನೂ ಬಡವರಿಗೆ ಗ್ಯಾರಂಟಿ ಕಾರ್ಯಕ್ರಮ ಘೋಷಿಸಿಕೊಂಡಿದೆ. ಬಡವರಿಗೆ ಬಸ್ಸಲ್ಲಿ ಹೋಗೋದಾಗಲಿ, ಕೆಲಸಕ್ಕೆ ಹೋಗೋದಾಗಲಿ, ರೇಷನ್ ಕೊಡೋದಾಗಲಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಮೊದಲಿಗೆ ಸರಿ ಜನ ಕಾಂಗ್ರೆಸ್ ಕಡೆಗೆ ಹೆಚ್ಚು ಒಲವಿದ್ದಾರೆ. ಗೆಲ್ತೇವೆ ಅನ್ನೋ ವಿಶ್ವಾಸ ನಮಗಿದೆ. ಸರ್ ತಾವು ಕೊಟ್ಟಂಥ ಕೊಡುಗೆ ಬಡವರಿಗೆ ಎಲ್ರಿಗೂ ಅನುಕೂಲ ಆಗಿದೆ. ಶ್ರೀಮಂತರವರು ಕಾರಲ್ಲಿ ಓಡೋರು ಅದು ಇದು ದೂಷಣೆ ಮಾಡ್ಕೊಂಡೇ ಇರ್ತಾರೆ. ಈ ಗ್ಯಾರಂಟಿ ಯೋಜನೆ ಬಡವ್ರಿಗೆ ಗೊತ್ತು, ಕಷ್ಟದಲ್ಲಿ ಸರ್ಕಾರ ಏನು ಒಳ್ಳೇದು ಮಾಡಿದೆ ಅಂತ. ಸಾಹುಕಾರರಿಗೆ ಅದು ಗೊತ್ತಿರಲ್ಲ, ಅದಕ್ಕೆ ದೂಷಣೆ ಮಾಡಿಕೊಂಡೇ ಇರ್ತಾರೆ. ಬಗ್ಗೆ ಶುಭ ಕೊಡೋದು ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು.